ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ರಮ್ಯಾ ಪೂವಯ್ಯ. ಸೊ ನಿಮಗೆ ಒಂದು ದೊಡ್ಡ ಕ್ಯಾಡ್ಬರಿ ಸಿಲ್ಕ್ ಚಾಕ್ಲೇಟ್ ಅನ್ನು ನೀಡಿದ್ರೆ ನೀವು ಇಡೀ ಒಂದು ಚಾಕ್ಲೇಟ್ ನ ಒಟ್ಟಿಗೆ ತಿಂತೀರಾ ಅಥವಾ ಒಂದು ಸಣ್ಣ ತುಂಡುಗಳನ್ನಾಗಿ ವಿಭಜಿಸಿಕೊಂಡು ಆನಂದಿಸ್ತೀರಾ? ಸೊ ನೋಡಿದ್ರೆ ಈ ಒಂದು ಚಾಕ್ಲೇಟ್ ಪ್ರಮಾಣದಲ್ಲಿ ಯಾವುದೇ ತರಹದ ವ್ಯತ್ಯಾಸ ಇರೋದಿಲ್ಲ. ಸೊ ಆದ್ರೆ ಹೌದು, ನೀವು ಈ ಒಂದು ಸಣ್ಣ ತುಂಡುಗಳನ್ನಾಗಿ ವಿಂಗಡಿಸಬಹುದು. ಅದರಿಂದ ಅನೇಕ ಜನರೊಂದಿಗೆ ನೀವು ಇದನ್ನ ಹಂಚ್ಕೊಳ್ಬಹುದಾಗಿರುತ್ತೆ. ಸೊ ಇದೇ ಒಂದು ಕಾನ್ಸೆಪ್ಟ್ ನ ನಾವು ಸ್ಟಾಕ್ ಸ್ಪ್ಲಿಟ್ ಗೆ ಅಪ್ಲೈ ಮಾಡಿದ್ರೆ, ಸೊ ಕಂಪನಿ ಒಂದು ಸ್ಟಾಕ್ ಸ್ಪ್ಲಿಟ್ ಘೋಷಿಸಿದಾಗ ಒಂದು ಒಟ್ಟು ಶೇರ್ಗಳ ಸಂಖ್ಯೆ ಹೆಚ್ಚಿಸುವ ಸಲುವಾಗಿ ಅದರ ಅಸ್ತಿತ್ವದಲ್ಲಿ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ಸ್ ಏನಿರುತ್ತೋ ಅದನ್ನ ಒಂದು ಮಲ್ಟಿಪಲ್ ಶೇರ್ಸ್ ನನ್ನಾಗಿ ವಿಭಜಿಸ್ತಾರೆ. ಆದ್ರೆ ಒಂದು ಚಾಕ್ಲೇಟ್ ಪ್ರಮಾಣದಲ್ಲಿ ಒಂದೇ ಆಗಿರುತ್ತೆ. ಅಂದ್ರೆ ಸ್ಟಾಕ್ ವಿಭಜಿಸಿದಾಗ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಯಾವುದೇ ತರಹದ ವ್ಯತ್ಯಾಸ ಆಗೋದಿಲ್ಲ. ಇನ್ನು ಇದನ್ನ ನಾವು ಉದಾಹರಣೆ ಮೂಲಕ ನಾವು ನೋಡೋದಾದ್ರೆ 3:1 ಸ್ಟಾಕ್ ಸ್ಪ್ಲಿಟ್ ಅಥವಾ ಒಂದು ಸ್ಟಾಕ್ ಸ್ಪ್ಲಿಟ್ ಗೆ 3 ಅಂತ ಕರಿಬಹುದು. ಸೊ ಇದು ಒಂದು ಷೇರುದಾರರ ಅಸ್ತಿತ್ವದಲ್ಲಿರುವ ಅಂದ್ರೆ ಎಕ್ಸಿಸ್ಟಿಂಗ್ ಶೇರ್ಸ್ ಗಳನ್ನ 3 ಪಟ್ಟು ಹೆಚ್ಚಿಸುತ್ತೆ. ಸೊ ಹೂಡಿಕೆದಾರ ಒಂದು ಎ ಕಂಪನಿಯಲ್ಲಿ 100 ಶೇರ್ಸ್ ಗಳನ್ನ ಹೊಂದಿದ್ರೆ, ಸೊ ಈ ಒಂದು ಸ್ಟಾಕ್ ಸ್ಪ್ಲಿಟ್ ನಂತರ 300 ಶೇರ್ಸ್ ಗಳನ್ನ ಅದೇ ಒಂದು ಹೂಡಿಕೆದಾರ ಹೊಂದಿರ್ತಾರೆ. ಸೊ ಒಟ್ಟಾರೆಯಾಗಿ ಕಂಪನಿಯಲ್ಲಿ 1 ಕೋಟಿ ಶೇರ್ಸ್ ಗಳನ್ನ ಹೊಂದಿದೆ ಅಂತ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ನಂತರ ಒಂದು 3 ಕೋಟಿ ಶೇರ್ಸ್ ಗಳನ್ನ ಕಂಪನಿ ಹೊಂದಿರುತ್ತೆ. ಆದ್ರೆ ಇದರ ಪ್ರಭಾವ ಷೇರಿನ ಬೆಲೆ ಮೇಲೂ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕಂಪನಿಯ ಶೇರ್ ಬೆಲೆ 1/3 ಆಗಿರ್ಬೇಕು. ಆದ್ರೆ ಇದು ನಿಖರವಾಗಿ 1/3 ಅಲ್ಲ. ಯಾಕೆಂತಂದ್ರೆ ಶೇರ್ ಬೆಲೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಒಂದು ಪೂರೈಕೆ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಸ್ಟಾಕ್ ಬೆಲೆ ಸ್ವಲ್ಪ ಏರಿಳಿತವಾಗಿರೋದನ್ನ ನಾವು ಗಮನಿಸಬಹುದು. ಆದ್ರೆ ಒಂದು ಸ್ಟಾಕ್ ಸ್ಪ್ಲಿಟ್ ನಂತರ ಬೆಲೆ ನಿಖರವಾಗಿ 1/3 ಆಗಿರೋದು ಅನಿವಾರ್ಯ ಆಗಿರೋದಿಲ್ಲ. ಇನ್ನು ಸಾಮಾನ್ಯವಾಗಿ ಕಂಪನಿ ಶೇರ್ ಬೆಲೆ ಬಂದು ಹೆಚ್ಚು ಕೈಗೆಟುಕುವಂತೆ ಮಾಡೋದಕ್ಕೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ನ ಮಾಡ್ತಾರೆ. ಸೊ ಒಂದು ಶೇರ್ ಬೆಲೆ ಕಡಿಮೆ ಆದಂತೆ ಮತ್ತೆ ಒಂದು ಕಂಪನಿಯ ಶೇರ್ಗಳು ಸಂಖ್ಯೆ ಹೆಚ್ಚಾದಂತೆ ಲಿಕ್ವಿಡಿಟಿ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತೆ ಒಂದು ಕೈಗೆಟುಕುವ ಬೆಲೆಯಿಂದಾಗಿ ರಿಟೇಲ್ ಪಾರ್ಟಿಸಿಪೇಷನ್ ಸಹ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಒಂದು ಸ್ಟಾಕ್ ಸ್ಪ್ಲಿಟ್ ನ ಅನೌನ್ಸ್ ಮಾಡಿರುವಂತಹ 3 ಕಂಪನಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಾವಿಲ್ಲಿ ಕನ್ಸಿಡರ್ ಮಾಡಿರುವಂತಹ ಕಂಪನಿಗಳ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 1500 ಗೂ ಜಾಸ್ತಿ ಇರುವಂತಹ ಕಂಪನಿಗಳು. ಅಂಡ್ ನಾವು ನಂಬರ್ಸ್ ಕನ್ಸಿಡರ್ ಮಾಡಿರೋದು ಜುಲೈ 14 ಆಗಿರುತ್ತೆ. ಸೊ ಇನ್ನು ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಅಂದ್ರೆ ಜಾಸ್ತಿ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂತಹ ಕಂಪನಿನ ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಇಂಪಾರ್ಟೆಂಟ್ ಅಪ್ಡೇಟ್ ಮಿಸ್ ಮಾಡ್ಕೊಳ್ತೀರಾ. ಇನ್ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಿಮಗೆ ನಾವು ಹೊಸ ವಿಡಿಯೋಸ್ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋಸ್ ನ ನೋಡಿ ನಿಮ್ಮ ನಾಲೆಜ್ ನ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಮೊದಲ ಕಂಪನಿ ಬಂದು ಶಾಂತಿ ಎಜುಕೇಶನಲ್ ಇನಿಷಿಯೇಟಿವ್ಸ್ ಲಿಮಿಟೆಡ್. ಸೊ ಈ ಒಂದು ಕಂಪನಿ ಎಜುಕೇಶನಲ್ ಸರ್ವಿಸಸ್ ಹಾಗೂ ರಿಲೇಟೆಡ್ ಆಕ್ಟಿವಿಟೀಸ್ ನಲ್ಲಿ ಒಂದು ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಸೊ ಕಂಪನಿಯು ಅಹಮದಾಬಾದ್ ನ ಚಿರಿಪಾಲ್ ಗ್ರೂಪ್ ವೆಂಚರ್ ಕೂಡ ಆಗಿದೆ. ಸೊ ಈ ಒಂದು ಕಂಪನಿ 10:1 ಸ್ಟಾಕ್ ಸ್ಪ್ಲಿಟ್ ನ ಘೋಷಿಸಿತ್ತು. ಅಂದ್ರೆ ಸೊ ನೀವು ಒಂದು ಶೇರ್ಸ್ ಗಳನ್ನ ಹೊಂದಿದ್ರೆ ಅದರ ಸಂಖ್ಯೆ ಒಂದು ಸ್ಪ್ಲಿಟ್ ನಂತರ 10 ಪಟ್ಟು ಹೆಚ್ಚಾಗಿರುತ್ತೆ ಅಂತ. ಸೊ ಈ ಒಂದು ವಿಭಜನೆಯ ಹಿಂದಿನ ದಿನಾಂಕ ಅಂದ್ರೆ ಎಕ್ಸ್ ಸ್ಪ್ಲಿಟ್ ಡೇಟ್ ಅಂತ ಅಂದ್ರೆ 21 ಜುಲೈ ಆಗಿರುತ್ತೆ. ಸೊ ಹಾಗಾಗಿ 20th ಜುಲೈ ರಂದು ಅಥವಾ ಅದಕ್ಕೂ ಮೊದಲು ನೀವು ಒಂದು ಶೇರ್ಸ್ ನ ಖರೀದಿಸಿದ್ರೆ ಸೊ ನೀವು ಈ ಒಂದು ಸ್ಪ್ಲಿಟ್ ಗೆ ಅರ್ಹರಾಗಿರ್ತೀರಾ ಅಂತ. ಇನ್ನು ಈ ಒಂದು ಕಂಪನಿಯ ಒಂದು ಮೇಜರ್ ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ ಈ ಒಂದು ಕಂಪನಿಯ ಸ್ಟ್ರಾಂಗ್ ಜಿಯೋಗ್ರಾಫಿಕಲ್ ಹಾಗೂ ಒಂದು ಮಾರ್ಕೆಟ್ ಪ್ರೆಸೆನ್ಸ್ ಅಂತ ಹೇಳ್ಬೋದು. ಈ ಕಂಪನಿ ಬಂದು ಪ್ರಸ್ತುತ ಪ್ರೀ ಪ್ರೈಮರಿ ಸೆಕೆಂಡರಿ ಹೈಯರ್ ಸೆಕೆಂಡರಿ ಶಾಲೆಗಳನ್ನ ಶಾಂತಿ ಏಷಿಯಾಟಿಕ್ ಸ್ಕೂಲ್ ಅಡಿಯಲ್ಲಿ ಭಾರತದಲ್ಲಿ ಅನೇಕ ನಗರಗಳಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ನಡೆಸ್ತಾ ಇದೆ. ಇದರೊಂದಿಗೆ ಕಂಪನಿಯು ಶಾಂತಿ ಜೂನಿಯರ್ಸ್ ಎಂಬ ಹೆಸರಿನಲ್ಲಿ ತನ್ನದೇ ಆದ ಪ್ರೀ ಸ್ಕೂಲ್ ಚೈನ್ ಸಹ ನಡೆಸ್ತಾ ಇದೆ. ಸೊ ಪ್ರಸ್ತುತ 300ಕ್ಕೂ ಜಾಸ್ತಿ ಒಂದು ಪ್ರೀ ಸ್ಕೂಲ್ ಗಳನ್ನ ಹೊಂದಿದೆ. ಇದು 74 ಹೆಚ್ಚು ನಗರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ಹೊರತಾಗಿ ಕಂಪನಿ ಶಾಂತಿ ಹಾಪ್ಸ್ಕಾಚ್ ಪ್ರೀ ಸ್ಕೂಲ್ ಎಂಬ ಹೆಸರಿನಲ್ಲಿ ಒಂದು ಪ್ರೀಮಿಯಂ ವರ್ಗದ ಪ್ರೀ ಸ್ಕೂಲ್ ಚೈನು ಸಹ ನಡೆಸ್ತಾ ಇದೆ. ಸೊ ಇದು ಒಂದು ಶಾಲೆಯ ಪ್ರೀಮಿಯಂ ವರ್ಗದ ಶಿಕ್ಷಣ ಹಾಗೂ ಒಂದು ಹೈಜೀನ್ ಆಂಬಿಯನ್ಸ್ ಜೊತೆಗೆ ಒಂದು ಮಕ್ಕಳಿಗೆ ಗ್ಲೋಬಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಗೆ ವೇದಿಕೆಯನ್ನು ಸಹ ಕಲ್ಪಿಸಿಕೊಟ್ಟಿದೆ. ಕಂಪನಿಯ ಮೇಜರ್ ವೀಕ್ನೆಸ್ ಅಂತ ನಾವು ನೋಡೋದಾದ್ರೆ ಕಂಪನಿಯ ಒಂದು ಸೇಲ್ಸ್ ಹಾಗೂ ಪ್ರಾಫಿಟ್ ಗ್ರೋತ್ ಕುಸಿತಿರೋದನ್ನ ನಾವು ಗಮನಿಸಬಹುದು. ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಮಾರಾಟ ಬಂದು 16% ಹಾಗೂ ಒಂದು ಪ್ರಾಫಿಟ್ ಬಂದು 17% ಅಷ್ಟು ಕಡಿಮೆ ಆಗಿರೋದನ್ನ ನಾವು ಗಮನಿಸ್ತೀವಿ. ಇನ್ನು ಕಂಪನಿಯ ಒಂದು ಫೈನಾನ್ಷಿಯಲ್ ರೇಷಿಯೋಸ್ ನ ನಾವು ನೋಡೋದಾದ್ರೆ ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಇಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 992.45 ಇದೆ. ಪಿ ರೇಷಿಯೋ 1997.30. ಡೆಟ್ ಟು ಈಕ್ವಿಟಿ 0.05 ಇದೆ. 5 ಇಯರ್ ಸೇಲ್ಸ್ ಸಿಎಜಿಆರ್ ಪರ್ಸೆಂಟೇಜ್ -16.36 ಇದೆ. ROE ಪರ್ಸೆಂಟೇಜ್ 1.41. ಇನ್ನು 1 ಇಯರ್ ರಿಟರ್ನ್ ಪರ್ಸೆಂಟೇಜ್ ಅಲ್ಲಿ 505.90 ಇದೆ. 5 ಇಯರ್ಸ್ ಸಿಎಜಿಆರ್ ರಿಟರ್ನ್ಸ್ ಅಲ್ಲಿ 54.04 ಇದೆ. ಇನ್ನು 200 ಡೇ ಮೂವಿಂಗ್ ಆವರೇಜ್ ಅಲ್ಲಿ 497.90 ಇದೆ. ಇದು ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇದೆ ಅಂಡ್ 200 ಡೇ ಮೂವಿಂಗ್ ಆವರೇಜ್ ಅಲ್ಲಿ ಕಡಿಮೆ ಇರೋದ್ರಿಂದ ಈ ಒಂದು ಸ್ಟಾಕ್ ನ ಬುಲ್ಲಿಶ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು RSI 14 ಬಂದು ಸೊ 86.2 ಇದೆ. ಸೊ ಇಲ್ಲಿ ನಾವು RSI ಬಿಲೋ 30 ಇದ್ರೆ ಓವರ್ ಸೋಲ್ಡ್ ಆಗಿದೆ ಅಂಡ್ ಅಬೌವ್ 70 ಇದ್ರೆ ಓವರ್ ಬಾಟ್ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ RSI ಬಂದು 86.2 ಇದೆ. ಅಂದ್ರೆ 70ಗೂ ಜಾಸ್ತಿ ಇರೋದ್ರಿಂದ ಈ ಒಂದು ಸ್ಟಾಕ್ ಓವರ್ ಬಾಟ್ ಆಗಿದೆ ನಾವು ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ಎರಡನೇ ಕಂಪನಿ ಬಂದು ಹಿಂದೂಸ್ತಾನ್ ಫುಡ್ಸ್ ಲಿಮಿಟೆಡ್. ಇದು ಒಂದು
ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿದೆ. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನು ಅಂತ ಅಂದ್ರೆ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಕಾಂಪೋನೆಂಟ್ಸ್ ಗಳನ್ನ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾರೆ. ಸೊ ಇದನ್ನ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು ಕಂಪನಿ ಒಂದು FMCG ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಒಂದು ಫುಡ್, ಹೋಮ್ ಕೇರು, ಪರ್ಸನಲ್ ಕೇರು, ಬೆವರೇಜಸ್, ಇನ್ನು ಹಲವಾರು ರೀತಿಯಲ್ಲಿ ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಇದ್ರ ಜೊತೆಗೆ ಒಂದು ಲೆದರ್ ಫುಟ್ವೇರ್ ಹಾಗೂ ಆಕ್ಸೆಸರೀಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲೂ ಸಹ ಇನ್ವಾಲ್ವ್ಮೆಂಟ್ ಆಗಿದೆ. ಈ ಹಿಂದೂಸ್ತಾನ್ ಸ್ಪ್ಲಿಟ್ ಬಂದು 10:2 ಒಂದು ಸ್ಟಾಕ್ ಸ್ಪ್ಲಿಟ್ ನ ಅನೌನ್ಸ್ ಮಾಡಿತ್ತು. ಇದರ ಅರ್ಥ ನೀವು ಹೊಂದಿರುವಂತಹ ಒಂದು ಶೇರ್ಸ್ ಗಳ ಸಂಖ್ಯೆ ಒಂದು ಸ್ಪ್ಲಿಟ್ ನಂತರ 5 ಪಟ್ಟು ಹೆಚ್ಚಾಗುತ್ತೆ ಅಂತ. ಸೊ ಈ ಒಂದು ವಿಭಜನೆ ಹಿಂದಿರುವಂತಹ ದಿನಾಂಕ ಅಂದ್ರೆ ಎಕ್ಸ್ ಸ್ಪ್ಲಿಟ್ ಡೇಟ್ ಬಂದು ಜುಲೈ 21 ಆಗಿದೆ. ಅಂದ್ರೆ ಜುಲೈ 20th ರಂದು ಅಥವಾ ಅದಕ್ಕೂ ಮೊದಲು ನೀವು ಈ ಒಂದು ಶೇರ್ಸ್ ಗಳನ್ನ ಖರೀದಿಸಿದ್ರೆ ನೀವು ಈ ಒಂದು ಸ್ಟಾಕ್ ಸ್ಪ್ಲಿಟ್ ಗೆ ಎಲಿಜಿಬಲ್ ಇರ್ತೀರಾ. ಇನ್ನು ಕಂಪನಿಯ ಮೇಜರ್ ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ ಇಲ್ಲಿರುವಂತಹ ಸ್ಟ್ರಾಂಗ್ ಕ್ಲೈಂಟ್ ಹಾಗೂ ಒಂದು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ. ಸೊ ನಾವು ಇಲ್ಲಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ನಾವು ನೋಡೋದಾದ್ರೆ ವೆಲ್ ಡೈವರ್ಸಿಫೈಡ್ ಆಗಿರೋದನ್ನ ನಾವು ಗಮನಿಸ್ತೀವಿ. ಅಂದ್ರೆ ಒಂದು ಫುಡ್ ಬೆವರೇಜಸ್ ಆಗಿರ್ಬೋದು, ಹೋಮ್ ಅಂಡ್ ಪರ್ಸನಲ್ ಕೇರು, ಕ್ಲೋದಿಂಗ್ ಕೇರು, ಇನ್ನು ಲೆದರ್ ಪ್ರಾಡಕ್ಟ್ಸ್, ಹೀಗೆ ಹಲವಾರು ರೀತಿಯಲ್ಲಿ ಒಂದು ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಇರೋದ್ರಿಂದ ಸೊ ಇದು ಒಂದು ಡಿಮಾಂಡ್ ಅಲ್ಲಿ ಫ್ಲಕ್ಚುಯೇಟ್ ಆಗೋದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಜೊತೆಗೆ ಕಂಪನಿ ಬಂದು ಒಂದು ಟಾಪ್ FMCG ಪ್ಲೇಯರ್ಸ್ ಗಳಿಗೆ ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕೊಡ್ತಾ ಇದೆ. ಸೊ ನಾವು ನೋಡೋದಾದ್ರೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ರೆಕೆಟ್ ಬೆಂಕೈಸರ್ ಲಿಮಿಟೆಡ್, ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್, ಇನ್ನು ಹೆಕ್ಟರ್ ಬೆವರೇಜಸ್ ಲಿಮಿಟೆಡ್, ಇನ್ನು ಡೆನಾನ್ ಲಿಮಿಟೆಡ್, ITC, GSK, ಪೆಪ್ಸಿಕೋ, ಮ್ಯಾರಿಕೋ, ಸೊ ಈ ತರ ಹಲವಾರು ಕಂಪನೀಸ್ ಗಳಿಗೆ ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ಸ್ ನ ಕೊಡ್ತಾ ಇದೆ. ಸೊ ಇದ್ರ ಜೊತೆಗೆ ಇನ್ನು ಹಲವಾರು ಒಂದು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಗಳಾಗಿರ್ಬೋದು, ಒಂದು ವಿಪ್ರೋ ಆಗಿರ್ಬೋದು, ಇನ್ನು ಬಾಂಬೆ ಶೇವಿಂಗ್ ಕಂಪನಿ, ಇನ್ನು ಹಶ್ ಪಪೀಸ್, US ಪೋಲೋ, ಲೂಯಿಸ್ ಫಿಲಿಪ್, ಇನ್ನು ಝೈಡಸ್ ವೆಲ್ನೆಸ್, ಈ ತರ ಹಲವಾರು ಕಂಪನಿಗಳಿಗೆ ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಕೊಡ್ತಾ ಇದೆ. ಇನ್ನು ಈ ಒಂದು ಕಂಪನಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಒಂದು ಕ್ಲೈಂಟ್ ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡಿದೆ. ಸೊ ಹಾಗಾಗಿ ಕ್ಲೈಂಟ್ ಒಂದು ಲಾಂಗ್ ಟರ್ಮ್ ರಿಟೆನ್ಷನ್ ನಾವು ನೋಡಬಹುದಾಗಿರುತ್ತೆ. ಸೊ ಇದ್ರ ಜೊತೆಗೆ ಒಂದು ಫ್ಯೂಚರ್ ಕ್ಯಾಶ್ ಫ್ಲೋಸ್ ನಲ್ಲಿ ಒಂದು ಅಡ್ವರ್ಸ್ ಎಫೆಕ್ಟ್ ಆಗೋದನ್ನ ತಡಿಬಹುದು. ಸೊ ಇದು ಒಂದು ಕಂಪನಿಯ ರಿಸ್ಕ್ ಅಂತ ನಾವು ನೋಡೋದಾದ್ರೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನಲ್ಲಿ ಡಿಗ್ರೇಡೇಷನ್ ಆಗಬಹುದು ಅಂತ ಹೇಳ್ಬೋದು. ಸೊ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನಲ್ಲಿ ಕಾಂಪ್ರಮೈಸ್ ಆದ್ರೆ ಅಥವಾ ಒಂದು ಡೆಲಿವರಿ ಶೆಡ್ಯೂಲ್ಸ್ ನಲ್ಲಿ ಡಿಲೇ ಆದ್ರೆ ಸೊ ಒಂದು ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ ಬ್ರೀಚ್ ಆದಂಗ ಆಗುತ್ತೆ. ಸೊ ಇದು ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ರೆಪ್ಯುಟೇಷನ್ ಅಫೆಕ್ಟ್ ಮಾಡೋದ್ರ ಜೊತೆಗೆ ಸೊ ಒಂದು ಲೀಗಲ್ ರೆಪರ್ಕಷನ್ ಅಂದ್ರೆ ಒಂದು ಕಾನೂನು ಪರಿಣಾಮಗಳಿಗೂ ಸಹ ಕಾರಣ ಆಗುತ್ತೆ. ಇನ್ನು ಈ ಒಂದು ಕಂಪನಿಯ ಡೆಡಿಕೇಟೆಡ್ ಎಂಟಿಟಿ ಮಾಡೆಲ್ ನ ನಾವು ಗಮನಿಸಿದ್ರೆ ಒಂದು ಸ್ಪೆಸಿಫಿಕ್ ಕ್ಲೈಂಟ್ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆಯೋ ನೀಡ್ಸ್ ಗಳನ್ನ ಮೀಟ್ ಮಾಡೋದಕ್ಕಾಗಿ ಒಂದು ಡೆಡಿಕೇಟೆಡ್ ಯೂನಿಟ್ ಫೆಸಿಲಿಟಿನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ ಒಂದು ಟೈಮ್ಲಿ ಕಾಂಟ್ರಾಕ್ಚುಯಲ್ ರಿನ್ಯೂವಲ್ ಬಂದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಈ ಒಂದು ಕಂಪನಿಯ ಫೈನಾನ್ಷಿಯಲ್ ರೇಷಿಯೋಸ್ ನಾವು ಗಮನಿಸೋದಾದ್ರೆ ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ ಇಲ್ಲಿ ಕಂಪನಿಯ ಮಾರ್ಕೆಟ್ ಪ್ರೈಸ್ ಬಂದು 2005.05 ಇದೆ. ಇನ್ನು ಪಿ ರೇಷಿಯೋ 101.30, ಡೆಟ್ ಟು ಈಕ್ವಿಟಿ 1.15 ಇದೆ. ಇನ್ನು ಒಂದು ROI ಪರ್ಸೆಂಟೇಜ್ 16.97 ಇದೆ. 1 ಇಯರ್ ರಿಟರ್ನ್ ಪರ್ಸೆಂಟೇಜ್ 0.40 ಇದೆ. ಇನ್ನು 5 ಇಯರ್ಸ್ CAGR ರಿಟರ್ನ್ಸ್ ಇಲ್ಲಿ 59.20 ಇದೆ. ಇನ್ನು 200 ಡೇ ಮೂವಿಂಗ್ ಆವರೇಜ್ ಬಂದು 1872.55 ಇದೆ. ಇದು ನಾವು ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಒಂದು ಸ್ಟಾಕ್ ಬುಲ್ಲಿಶ್ ಆಗಿದೆ ಅಂತ ಹೇಳ್ಬೋದು. ಸೊ ಇನ್ನು RSI ಇಲ್ಲಿ ಒಂದು 68.4 ಇದೆ. ಸೊ ಇದು ಒಂದು 70ಕ್ಕೂ ಬಿಲೋ ಇರೋದ್ರಿಂದ ಈ ಒಂದು ಸ್ಟಾಕ್ ನ್ಯೂಟ್ರಲ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇನ್ನು ಥರ್ಡ್ ಕಂಪನಿ ಬಂದು ಟಾಟಾ ಸ್ಟೀಲ್ ಲಿಮಿಟೆಡ್. ಈ ಕಂಪನಿ ಟಾಟಾ ಗ್ರೂಪ್ ಪ್ರಮುಖ ಕಂಪನಿ ಆಗಿದೆ. 1907 ನಲ್ಲಿ ಎಸ್ಟಾಬ್ಲಿಷ್ ಆದ ಈ ಕಂಪನಿ ಏಷ್ಯಾದ ಫಸ್ಟ್ ಇಂಟಿಗ್ರೇಟೆಡ್ ಪ್ರೈವೇಟ್ ಸ್ಟೀಲ್ ಕಂಪನಿ ಆಗಿದೆ. ಸೊ ಇನ್ನು ಇದರ ಪ್ರೆಸೆನ್ಸ್ ನಾವು ನೋಡೋದಾದ್ರೆ ಐರನ್ ಓರು, ಕೋಲು, ಇದರ ಒಂದು ಮೈನಿಂಗ್ ಹಾಗೂ ಪ್ರೊಸೆಸಿಂಗ್ ಜೊತೆಗೆ ಒಂದು ಫಿನಿಶ್ಡ್ ಪ್ರಾಡಕ್ಟ್ಸ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಸಹ ಇನ್ವಾಲ್ವ್ಮೆಂಟ್ ಆಗಿದೆ. ಈ ಟಾಟಾ ಸ್ಟೀಲ್ 10:1 ಒಂದು ಸ್ಟಾಕ್ ಸ್ಪ್ಲಿಟ್ ನ ಅನೌನ್ಸ್ ಮಾಡಿದೆ. ಇದರ ಅರ್ಥ ನೀವು ಹೊಂದಿರುವಂತಹ ಶೇರ್ಸ್ ಗಳ ಸಂಖ್ಯೆ ಒಂದು ಸ್ಪ್ಲಿಟ್ ನಂತರ 10 ಪಟ್ಟು ಹೆಚ್ಚಾಗುತ್ತೆ ಅಂತ. ಈ ಒಂದು ಸ್ಪ್ಲಿಟ್ ಹಿಂದಿನ ದಿನಾಂಕ ಅಂದ್ರೆ ಎಕ್ಸ್ ಸ್ಪ್ಲಿಟ್ ಡೇಟ್ ಅಂದ್ರೆ ಜುಲೈ 28 ಆಗಿದೆ. ಸೊ ಅಂದ್ರೆ ನೀವು ಅದರ ಹಿಂದಿನ ದಿನ ಅಂದ್ರೆ ಜುಲೈ 28 ರಂದು ಅಥವಾ ಅದಕ್ಕೂ ಮೊದಲು ನೀವು ಇದನ್ನ ಖರೀದಿಸಿದ್ರೆ ನೀವು ಈ ಒಂದು ಸ್ಟಾಕ್ ಸ್ಪ್ಲಿಟ್ ಗೆ ಎಲಿಜಿಬಲ್ ಇರ್ತೀರಾ ಅಂತ. ಇನ್ನು ಈ ಕಂಪನಿಯ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾವು ನೋಡೋದಾದ್ರೆ ಭಾರತದಲ್ಲಿರುವಂತಹ ಒಂದು ಇಂಟಿಗ್ರೇಟೆಡ್ ಆಪರೇಷನ್ಸ್ ಹಾಗೂ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಸೊ ಇದು ಒಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ನ ಮಾಡಿಕೊಟ್ಟಿದೆ. ಇದರ ಜೊತೆಗೆ ಒಂದು ಸ್ಟ್ರಾಂಗ್ ಆಪರೇಟಿಂಗ್ ಕ್ಯಾಶ್ ಫ್ಲೋ ಇದರ ಆಡೆಡ್ ಅಡ್ವಾಂಟೇಜ್. ಇನ್ನು ಟಾಟಾ ಗ್ರೂಪ್ ಬಂದು ಒಂದು ಬ್ರ್ಯಾಂಡ್ ಆಗಿರೋದ್ರಿಂದ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ಇಕ್ವಿಟಿನ ಹೊಂದಿದೆ. ಇನ್ನು ಟಾಟಾ ಸ್ಟೀಲ್ ಡಿಮ್ಯಾಂಡ್ ನ ನಾವು ಗಮನಿಸಿದ್ರೆ ಒಂದು ಸೈಕ್ಲಿಕಾಲಿಟಿ ಆಗಿರ್ಬೋದು, ಒಂದು ರಾ ಮೆಟೀರಿಯಲ್ ನಲ್ಲಿರುವಂತಹ ವೊಲಾಟಿಲಿಟಿ, ಒಂದು ಮೆಟಲ್ ಪ್ರೈಸ್ ಫ್ಲಕ್ಚುಯೇಷನ್, ಹೈ ರೆಗ್ಯುಲೇಟೆಡ್ ರಿಸ್ಕ್, ಇಂಪೋರ್ಟ್ ರಿಸ್ಕ್, ಸೊ ಇದಕ್ಕೆ ಎಕ್ಸ್ಪೋಸ್ ಆಗಿದೆ. ಸೊ ಇನ್ನು ಕೋಕಿಂಗ್ ಕೋಲ್ ಬಂದು ಒಂದು ಟಾಟಾ ಸ್ಟೀಲ್ ಒಂದು ಮೇಜರ್ ಕಾಂಪೋನೆಂಟ್ ಆಗಿದೆ. ಸೊ ಇಲ್ಲಿ ಏನಾದರೂ ಒಂದು ಸಪ್ಲೈ ಸೈಡ್ ಇಶ್ಯೂಸ್ ಬಂದ್ರೆ ಕಂಪನಿ ಒಂದು ಕೆಪಾಸಿಟಿ ಯುಟಿಲೈಸೇಷನ್ಗೆ ಹಾಗೂ ಪ್ರಾಫಿಟಬಿಲಿಟಿಗೆ ಒಂದು ಡೈರೆಕ್ಟ್ ಇಂಪ್ಯಾಕ್ಟ್ ಆಗೋದನ್ನ ಗಮನಿಸ್ತೀವಿ. ಇನ್ನು 50% ಒಂದು ಟಾಟಾ ಸ್ಟೀಲ್ ಬಿಸ್ನೆಸ್
ಬಿಸ್ನೆಸ್ ಬರ್ತಾ ಇರೋದು ಬಂದು ಯುರೋಪ್ ನಿಂದ. ಸೊ ಆದ್ರೆ ಯುರೋಪ್ ನಲ್ಲಿ ಆಪರೇಷನ್ಸ್ ಫ್ರಾಗ್ಮೆಂಟ್ ಆಗ್ತಿರೋದ್ರಿಂದ ಒಂದು ಲೋಕಲ್ ಸಪ್ಲೈಯರ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ. ಸೊ ಇದು ಒಂದು ಕಂಪನಿಯ ವೀಕ್ನೆಸ್ ಅಂತಾನೆ ಹೇಳ್ಬೋದು. ಇನ್ನು ಕಂಪನಿಯ ಒಂದು ಫೈನಾನ್ಷಿಯಲ್ ಇಂಡಿಕೇಟರ್ಸ್ ನಾವು ನೋಡೋದಾದ್ರೆ ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ, ಸೊ ಇಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 908.10 ಇದೆ. ಇನ್ನು ಪಿ ರೇಷಿಯೋ 2.80, ಡೆಟ್ ಟು ಇಕ್ವಿಟಿ 0.66. ಇನ್ನು 5 years ಸೇಲ್ಸ್ CAGR ಪರ್ಸೆಂಟೇಜ್ ಇಲ್ಲಿ 16.79 ಇದೆ. ROE ಪರ್ಸೆಂಟೇಜ್ 42.60, 1 year ರಿಟರ್ನ್ ಪರ್ಸೆಂಟೇಜ್ -27.30 ಇದೆ. 5 years CAGR ರಿಟರ್ನ್ಸ್ ಬಂದು 11.21 ಇದೆ. ಇನ್ನು 200 ಡೇ ಮೂವಿಂಗ್ ಆವರೇಜ್ 1116.91 ಇದೆ. ನಾವು ಇದನ್ನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗೆ ಕಂಪೇರ್ ಮಾಡಿದ್ರೆ, ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕಡಿಮೆ ಇರೋದ್ರಿಂದ ಈ ಒಂದು ಸ್ಟಾಕ್ ಬೇರಿಶ್ ಆಗಿದೆ ಅಂತ ಹೇಳ್ಬೋದು. ಇನ್ನು RSI ನೋಡಿದ್ರೆ 45 ಇದೆ. ಸೊ ಇದು ಒಂದು 30ಕ್ಕೂ ಜಾಸ್ತಿ ಇದೆ ಹಾಗೂ 70ಕ್ಕೂ ಕಡಿಮೆ ಇರೋದ್ರಿಂದ ಈ ಒಂದು ಸ್ಟಾಕ್ ನ್ಯೂಟ್ರಲ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಇದು ಇವತ್ತಿನ ಎಪಿಸೋಡ್. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸತನ ಕಲ್ತ್ರಿ, ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಅಂಡ್ ನಿಮ್ಗೆ ಏನು ಮುಖ್ಯವಾಗಿ ಹೇಳಬೇಕು ಅಂತ ಅಂದ್ರೆ, ಇಲ್ಲಿ ಹೇಳಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ತರದ ಬೈಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ನೀವೆಲ್ಲಾದ್ರೂ ಹೂಡಿಕೆ ಮಾಡಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಅಂಡ್ ಇನ್ನ ಯಾರು ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ, ಮಿಸ್ ಮಾಡ್ಕೊಳ್ದೆ ನಮ್ಮ ವಿಡಿಯೋಸ್ ರೆಗ್ಯುಲರ್ ಆಗಿ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.